ಗೈಸ್ ಮೊದಲು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಮಂಜು ಅಲಿಯಾ ಸಮುಕು ಡುಮುಕು ಅಂತೆ ಈ ವ್ಯಕ್ತಿ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿತ್ತು. ಕಂಪ್ಲೇಂಟ್ ಅನ್ವಯ ಎಫ್ಐಆರ್ ಆಗಿದೆ. ವಿಷಯ ಇಷ್ಟೇ, ರೆಸ್ಟೋಬಾರ್ನಲ್ಲಿ ಮಹಿಳಾ ಸಿಬ್ಬಂದಿ ಜೊತೆಗೆ ಈ ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅನುಚಿತವಾಗಿ ವರ್ತಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಲ್ಪ ಅಂಕಿ ಹೊರಗೆ ಕಳಿಸಿ ದಯವಿಟ್ಟು. ಇವನನ್ನು ನ್ಯೂಸ್ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಇಲ್ವಾ? ರಂಗಣ್ಣ ಇದಕ್ಕೇನ್ ಹೇಳ್ತೀರಾ? ಕಾಮನ್ ಸೆನ್ಸ್ ಇಲ್ಲ. ಈಗ ಬೀಜ ಮುಕ್ತರ ತಡಿ ಮಗನೇ. ಬಂದಾತ ಪಪ್ಪುಮಾನ ರಿವೀಲ್ ಮಾಡಿದ್ಮೇಲೆ ಅಣ್ಣನ ಗಂಡು ನಸೀಬ್ ಸ್ಟಾರ್ಟ್ ಆಯ್ತು. ನಿನ್ನ ಬಾಳಿಗೆ ಪಪ್ಪಮ್ಮ ದೊಡ್ಡಲ್ಲ ಅತ್ತೆ ಅಮ್ಮ ಅಷ್ಟೇ. ಹಾಗೆ ನೆಕ್ಸ್ಟ್ ವಿಡಿಯೋ ಗೈಸ್ ಮೊದಲು ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನಿಮ್ಗೆ ಯಾರು ಏನು ಮಾಡಲ್ಲ, ನಾನ್ ಗ್ಯಾರಂಟಿ ಕೊಡ್ತೀನಿ. ಬರ ಈ ಡ್ರೆಸ್, ಸೋಮ ಈ ಡ್ರೆಸ್ ಮೇಲೆ ಆನೆ, ನಿನಗೆ ಯಾರು ಏನು ಮಾಡಲ್ಲ. ಹುಡುಗಿ ಬಂದವಳೆ, ಏನು ಆಗಲ್ಲ. ಡ್ರೆಸ್ ಮೇಲೆ ಆಣೆ ಮಾಡ್ಯಾರ ಅಂದ್ರ ಆ ಡ್ರೆಸ್ ಬಿಚ್ಚಿ ಹೊಡಿತಾರ ನೋಡ ನಿಂಗ. ಬಂದ್ರೆ ಜೈಲ್ಗೆ ಹಾಕ್ತಾರೆ ನೋಡು, ಬರ್ಬೇಡ ಅಲ್ಲೇ ಕುಂದ್ರು. ಮದುವೆ ಮಾಡಿಸ್ತಾರೆ ಕೆಳಗ್ ಬಾರೋ. ಬಂದಾತ ಡ್ರೆಸ್ ಮೇಲೆ ಆಣೆ ಏನು ಮಾಡಲ್ಲ, ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಮುಗೀತು ಕತೆ. ಅದೆಲ್ ಕೂತವನು ಅದನ್ನಾದ್ರೂ ತೋರ್ಸ್ರು ಮಾರಾಯ. ಗೈಸ್ ಮೊದ್ಲು ಆನೆಯಮ್ಮ ಅಲ್ಲ ಪಪ್ಪಮ್ಮ ಒಂದು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿರ್ತಾನೆ ನನ್ನ ಜೊತೆ ಸರ್ಪಟ್ಟಿ. ಇಬ್ರು ಸೇರ್ಕೊಂಡು ಆರ್ಮಿ ತರ ಓಡಾಡಿ. ದೇವ್ರ ಗಣೇಶ ಹಬ್ಬ ಮುಗಿಸ್ಕೊಂಡು ನಾನೇ ಬರ್ತೀನಿ ಮೇಲ್ಕೆ. ಲೇ ಮಂಜ ಯಾರಾದ್ರು ಸ್ಕ್ರಾಪು ಮುಳ್ಳಂದಿಗೆ ಜೋಡಿಯಾದ ಮುಳ್ಳಕ್ಕ. ಒಳ್ಳೆ ಹಣ್ಣುಗಳನ್ನು ಕೀಟಗಳೇ ತಿಂತಾವೆ. ನಿಂಗೆ ಯಾರು ಸಿಗ್ಲಿಲ್ವ ಪಪ್ಪಮ್ಮ? ಮತ್ತೆ ಭೇಟಿಯಾಗೋಣ. ಗೈಸ್ ಮೊದಲು ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಬೆಳೆಸೋದಿಲ್ಲ, ಅಂದ್ರೆ ತುಳಿತಾರೆ ಅನ್ನೋ ತರ ಮಾತುಗಳನ್ನೆಲ್ಲ ಹೇಳಿದ್ರಿ. ಬಟ್ ಈಗ ಕನ್ನಡ ಸಿನಿಮಾ ಮೂಲಕ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಆಕ್ಚುಲಿ ಇದೊಂದು ಸ್ಪೆಷಲ್ ಸಾಂಗ್ ಮಾಡೋದಕ್ಕೆ. ಸೊ ಈಗ ಏನ್ ಹೇಳ್ತೀರಾ ಕನ್ನಡ ಚಿತ್ರರಂಗದ ಬಗ್ಗೆ? ಇನ್ಸಿಡೆಂಟ್ ನಿಮ್ಮ ಒಂದು ರಿಲೇಶನ್ಶಿಪ್ ಸ್ಟೇಟಸ್ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರಿರೋದಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ಈ ತರ ಮೋಸ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು ಇನ್ಕ್ಲೂಡಿಂಗ್ ಯು. ಯಾರಿವಳು ದೇವೈದ್ಯನವಳೆ? ಇವಳು ಬಾರಿ ಸಾಚ, ಅದಕ್ಕೆ ಮಾತಾಡ್ತಿದ್ದಾಳೆ. ನಾಯಿ ಮುಂದೆ ಹೋಗಿ ಮೈಕ್ ಇಟ್ಕೊಟ್ರೆ ಅದು ಬಗ್ಲೇ ಬಗ್ಲುತ್ತೆ. ನೀನು ಎಂತವಳು ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು ಬಿಡು. ಇವಳು ಯಾವ ಸಿನಿಮಾಗೆ ಹೀರೋಯಿನ್ ಕಾಚಾಡ. ಗೈಸ್ ಮತ್ತೆ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನನ್ ಮಗ ನಾನು ಕೇಳಿಸ್ಕೊ, ನಾನು ಇರೋದೇ ಹೀಗೆ, ನನ್ನ ಅಂದಾರಿಲ್ಲ ನನ್ ಬದುಕೋದು. ರಾಮಾಚಾರಿ ಬೇಕಂದ್ರೆ ಒಪ್ಪಿನಾರು ಹೋಗ್ತಾರೋ ಹೋಗ್ತೀನಿ. ನಾನ್ ಸತ್ತರು ಬರ್ಬಾರ್ದು, ನಾನ್ ಸಾಯ್ದು ಬರ್ಬಾರ್ದು. ಗೊತ್ತಾಗುತ್ತೆ ನಾನು ಹೋದ್ಮೇಲೆ ಬೆಳೆ ಏನು ಅಂತ. ನೀನ್ ಹೋದ್ಮೇಲೆ ನಾನು ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊಂಡ. ನೀನ್ ಹೋದ್ಮೇಲೆ ಚೆನ್ನಾಗಿರ್ತೀನಿ, ಬಂದ್ಮೇಲೆ ಚೆನ್ನಾಗಿರ್ತೀನಿ. ಬಾಟ್ಲಿ ಹಿಡ್ಕ ಮೂಲೆ ಸೇರ್ಕೋಗಲಿ, ನಾನ್ ಸತ್ತರು ಬರ್ಬಾರ್ದು. तो चलिए शुरू करते हैं. म्यूजिक डायरेक्टर, स्क्रिप्ट, हीरो हीरोइन ಸುನಿಲ್ ಕಪ್ಪೆ. ಸಹೋದರ ತನ್ನದೇ ಆದ ಪ್ರಪಂಚದಲ್ಲಿ ವಾಸಿಸುತ್ತಿದ್ದಾನೆ. ರಾಮಚಾರಿ ಕಪ್ಪೆಚಾರಿ. ಡಬಲ್ ಆಕ್ಟಿಂಗ್ ವಿತ್ ಮ್ಯೂಸಿಕ್. ಮಲ್ಟಿ ಟ್ಯಾಲೆಂಟೆಡ್, ಅಲ್ಟ್ರಾ ಟ್ಯಾಲೆಂಟ್. ಬನ್ನಿ ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಎಲ್ಲರೂ ಲತ್ತೆ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಇರೋದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆದಾಗಿಂದ ಅವರು ಜೈಲಿಗೆ ಹೋದ್ರು. ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು. ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತೋದಾಯ್ತು. ಫೋನ್ ಕಟ್ ಮಾಡಿ ಸರ್. ಏನ್ ಇಲ್ಲಿಗೆ ಪುಕ್ಸೇಟ ಫೋನಿಗೆ ಬಂಬೆ ಹೊಡ್ಕೋಬೇಡಿ. 100% ದರ್ಶನ್ ಹೋಗ್ಬಿಟ್ರಂತೆ ದರ್ಶನ್ ಜೈಲ್ಗೆ ಹೋಗೋದು 4 ಬಾರಿಸ್ಬೇಕು ನಿಮ್ಗೆಲ್ಲ. 100% ನಿಮ್ಮ ಅಪ್ಪ ಅಮ್ಮ ನೋಡ್ತಿರ್ತಾನೆ, ಅವ್ರು ಸತ್ತೋಗಿರ್ಬೇಕು ತಾನಂಗಾರೆ. ಲೂಸ್ ತರ ಮಾತಾಡ್ತೀರ. ನಿಮ್ಗೆಲ್ಲ 4 ಬಾರ್ಸೋರು ಯಾರು ಇಲ್ಲ ನಿಮ್ಗೆಲ್ಲ. तो चलिए शुरू करते हैं. ಅಯ್ಯೋ, ಎಲ್ಲರಿಗೂ ಜೀವನದಲ್ಲಿ ಒಂದು ಕಷ್ಟ, ನಿಮಗೆ ಕಷ್ಟದಲ್ಲೇ ಒಂದು ಜೀವನ. ನೀನ್ ಲತ್ತೆ, ಗುರುಜಿ ಕತ್ತೆ. ಇವಾಗ ಗುರೂಜಿಗೆ ಕಾಲ್ ಮಾಡಿದ್ಯಲ್ಲ, ಗುರೂಜಿನೂ ಡಿಲೀಟ್ ಆಗ್ತಾರೆ. ಎಷ್ಟ್ ದಿನ ಆದ್ಮೇಲೆ ಗುರೂಜಿ ಸತ್ಯ ಹೇಳಿದ್ದಾರೆ, ಜಿಂಗಾಲ ಕಾಲಕ.
ಸೊ ಗೈಸ್ ಹಂಗೆ ನಮ್ ಕುಣಿಯೆಲ್ಲ ಲೊಕೇಟ್ ಆಗಿರುವ ಸ್ವಂತ ದೊಣ್ಣೆ ಬಿರಿಯಾನಿ ಕಡೆಗೆ ಬಂದೋ ನಾವು ನಮ್ ಫ್ರೆಂಡ್ಸ್ ಎಲ್ಲ ಒಂದೊಂದ್ ಪ್ಲೇಟ್ ಬಿರಿಯಾನಿ ಹೇಳಿ ಎಲ್ಲ ತಿಂದು ನಮ್ ಪಕ್ಕದಲ್ಲಿ ಕುಂತಿದ್ ನನ್ ಫ್ರೆಂಡಿಗೆ ಮಾತ್ರ ಹೊಟ್ಟೆ ತುಂಬಿ ಇರ್ಲಿಲ್ಲ, ಯಾಕಂದ್ರೆ ಅವ್ನು ಸ್ವಲ್ಪ ದಪ್ಪ ಅವನೇ. ಆಮೇಲೆ ನನ್ ಪ್ಲೇಟ್ ಅಲ್ಲಿ ಇದ್ದಿದ್ದೆ ಒಂದ್ ಸ್ವಲ್ಪ ಅವನಿಗೆ ಹಾಕ್ತೆ. ಅವಾಗ ನಮ್ ಫ್ರೆಂಡ್ ಏನ್ ಅನ್ಬೇಕು, ಹಂಗೆ ಇವಣ್ಣ ನಿಮ್ ಹೋಟ್ಲಲ್ಲಿ ಏನೇನ್ ಸಿಗುತ್ತೆ ಅಂತ ಕೇಳ್ದೆ. ಚಿಕನ್ ಬಿರಿಯಾನಿ, ವಾರದಲ್ಲಿ 2 ದಿನ ಮಟನ್ ಬಿರಿಯಾನಿ ಸಿಗುತ್ತೆ, ಶುಕ್ರವಾರ ಮತ್ತೆ ಭಾನುವಾರ. ಅದನ್ನ ಬಿಟ್ರೆ ತಟ್ಟೆ ಇಡ್ಲಿ ಸಿಗುತ್ತೆ, ಚಿಕನ್ ಚಾಪ್ ಸಿಗುತ್ತೆ, ಕಾಲ್ ಸೂಪ್ ಸಿಗುತ್ತೆ, ಮಲ್ಗೆ ಇಡ್ಲಿ ಸಿಗುತ್ತೆ, ಆಮೇಲೆ ನಮ್ ಕುಣಿಗಲ್ ಅಕ್ಕಿ ರೊಟ್ಟಿ ಸಿಗುತ್ತೆ. ಹೌದು, ಸಿಂಧು ದೊಣ್ಣೆ ಬಿರಿಯಾನಿ ಅಂತ ನಮ್ ಡಿಗ್ರಿ ಕಾಲೇಜ್ ರೋಡ್ IB ಆಪೋಸಿಟ್ ಅಲ್ಲಿ ಹೊಸದಾಗಿ ಓಪನ್ ಮಾಡಿದ್ರು. ನೀವು ಎಲ್ಲ ಬಂದು ಒಂದ್ಸಲ ಟೇಸ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ಗೈಸ್ ಮತ್ತೆ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಬಿಗ್ ಬಾಸ್ ಹೋಗ್ಲಮ್ಮ, ಬಿಗ್ ಬಾಸ್ ಹೋಗದ್ಮೇಲೆ ವಿನ್ನರ್ ಆಗ್ಲಮ್ಮ, ವಿನ್ನರ್ ಆಗಿದ್ಮೇಲೆ ಆಚ ಕಡೆ ಬಂದ್ಮೇಲೆ ಫುಲ್ ತಾನೆ ಫೇಮಸ್ ಅಮ್ಮ. ಡುಂಪಾ 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 ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸುಸ್ತಾದ 2 ನಿಮಿಷ ಮಾತಾಡಿದ್ರೆ ಸತ್ಯ ಹೋಗೋನು. ಟಿವಿ ಚರ್ಚೆ ಆಗ್ತೀನಿ, 50,000 ಲಾಸ್ ಆದ್ರೂ ಪರವಾಗಿಲ್ಲ. ಹಾಲು ಡೋಲು ವಿಕ್ಕಿ ಗಾಂಡು ಅಮ್ಮ ಬಿಗ್ ಬಾಸ್ ಹೋಗೋಕ್ ಮುಂಚೆ ನೆಗೆದ್ ಬಿದ್ ನೆಲ್ಲಿಕಾಯಿ ಆಗ್ಲಮ್ಮ. ಅವನು ಹಾಫ್ ಮೆಂಟ್ಲು ಸುತ್ತೆ ಗೈಸ್ ಮತ್ತೆ ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನಾನು ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ಅನ್ನೋಕ್ಕೆ ಕಾರಣ ಇಷ್ಟೇ. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಡಿ ವೈರಲ್ ಆಗಿದ್ದೆ. ಅದು ಇಂಟೆನ್ಷನಲಿ ಮಾಡಿದಲ್ಲ, ಅದು ವೈರಲ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಜಸ್ಟ್ ಫ್ರೆಂಡ್ಸ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಆ ಸಾಂಗ್ ಆಡಿದ್ದೆ ಅಷ್ಟೇ ಹೊರತು. तो चलिए शुरू करते हैं. ನೀವು ಎಲ್ಲ ಯಾಕೆ ಸೂರ್ಯವಂಶ ಗಸಗಸೆ ಪಾಯಸ ಟ್ರೈ ಮಾಡಬಾರ್ದು? ಹೋಗುವ ಆದ್ರೆ ಸಾಂಗ್ ಮಾತ್ರ ಆಡ್ಬೇಡ. ಇಂಥವರಿಗೆಲ್ಲ ಅವಕಾಶ ಕೊಟ್ರೆ ಕನ್ನಡಕ್ಕೆ ಅವಮಾನ. ಎಚ್ಚರ ಎಚ್ಚರ. ದೊಡ್ಡ ಸಾಧನೆ ಮಾಡಿದ್ಯಾ ನೀನು, ಬಿಗ್ ಬಾಸ್ ಹೋಗ್ಲೇಬೇಕು. ಏನ್ ಸಾಧನೆ? ಮೂಗಿನಲ್ಲಿ ಸಾಂಗ್ ಹೇಳಿದಕ್ಕೆ ನೀನು ಬಿಗ್ ಬಾಸ್ ಹೋಗ್ಬೇಕಾ? ಗೈಸ್ ಮತ್ತೆ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. तो चलिए शुरू करते हैं. CM ಸರ್ ಇನ್ನೂ ಅಲ್ಲೋಜಿಲ್ಲ ಕಂಡ್ರು. ಹುಚ್ಚು ಇಟ್ಕೊಟ್ರು ತೀರ್ಥ ಅಂತ ಕುಡಿತಾರೆ. ತಿಂದ್ರು ನನ್ನ ಎಂಜಿಲು ಎಂದ CM. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಅಲಾಲ್ ಮಾಡಿ ಕೊಟ್ಟವ್ರೆ ತಿಂದ್ರಿ. ಫ್ರೆಂಡ್ಸ್ ಫಸ್ಟ್ ವಿಡಿಯೋ ನೋಡಿ, ಆಮೇಲೆ ಫನಿ ಕಮೆಂಟ್ಸ್ ನೋಡೋಣ. ಮೊದಲು ಸಿಂಕಲ್ಲಿರೋ ಪಾತ್ರೆ ತೊಳೆಯೇ ಗಂಗಮ್ಮ. ಯಾರೋ ಇವಳು ಪ್ರಾರಬ್ಧ ಮುಂಡೆದು. ಸಮುದ್ರದಲ್ಲಿ ಸಿಗುತ್ತೆ ಉಪ್ಪು, ನಾವು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿದ್ದೆ ದೊಡ್ಡ ತಪ್ಪು. ಅಮ್ಮ ತಾಯಿ, ನಿನ್ನ ಮದುವೆ ಆಗಿರೋನು ಪುಣ್ಯ ಮಾಡಿದ್ದೇನೆ ಬಿಡು. ನಮ್ಮಂತ ಅನ್ಬಾರ್ದ ಒಂದ್ಸಲ. ಗೈಸ್ ಮತ್ತೆ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಲೆಟ್ಸ್ ಗೋ. ಇವತ್ತಲ್ಲ, ಇನ್ನು 20 ವರ್ಷದ ಮೇಲೆ ಆ ಬಿಡದಿ ಜನ, ಬೆಂಗಳೂರು ದಕ್ಷಿಣ ಜನ ನನ್ನನ್ನು ನೆನೆಸ್ಕೊಳ್ತಾರೆ. ಏನ್ ರೈತರು 2 ಹೊಡಿಬೋದು ಅಷ್ಟೇ ತಾನೆ. ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ಕಾಗ್ತದ? तो चलिए शुरू करते हैं. ಯಾವನ್ ಬರ್ತಾನೆ ಬರ್ಲಿ ನಮ್ಮ ಭೂಮಿ ಮೇಲೆ, ನನ್ನ ಮಗನ ಅಲ್ಲೇ ಕತ್ತರಿಸಿ ಹೋಗ್ಬಿಟ್ಟು ಅವ್ನ ಸಮಾಧಿ ಮೇಲೆ ನಾವು ಬೆಳೆ ಬೆಳಿತೀವಿ. ಕೋಟಿ ಬೇಕಿಲ್ಲ, ನಾವು ದುಡ್ಡು ತಿನ್ನಲ್ಲ, ಮೊಟ್ಟೆ ಅನ್ನ ತಿಂತೀವಿ. ಮಾಡ್ಕೊಂಡು ತಿಂತಿದ್ರೆ ತಲೆಮಾರು ಗಂಟೆ ಭೂಮಿ ಇರ್ತದೆ. ಆ ನನ್ನ ಮಗ ಕೊಡೋದು 3 ದಿನ ಇರಲ್ಲ. ನಮ್ಗ್ ಬೇಡ ಅವ್ನ ದುಡ್ಡು. ಅವ್ನು 10 ಕೋಟಿ ಅಲ್ಲ, 50 ಕೋಟಿ ಅಲ್ಲ, 20 ಕೋಟಿ ಕೊಟ್ಟು ಬೇಡ. ಆದ್ರೆ ಮಗ ಬಂದಿಲ್ಲಿ ಅವ್ನ್ ತಾಕತ್ತಿದ್ರೆ ನಮ್ ಭೂಮಿಗೆ ಬಂದ ಅಜ್ಜ ಕೇಳಿ. ಗೈಸ್ ಇದೆಲ್ಲ ನೋಡಿದ್ಮೇಲೆ ಒಂದು ಮೂವಿ ನೆನಪಾಯ್ತು. ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟಾ ಧೈರ್ಯ ನಿನ್ಗೆ? ಚರ್ಮದ್ ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ 100 ಜನಕ್ಕೆ ಕೆಲಸ ಕೊಡೋಣ ಅಂತ ನಾವೇನೋ ಪುಕ್ಸಟ್ಟೆ ತಗೊಂಡಿಲ್ಲ, ಕೈ ತುಂಬಾ ಕಾಸು ಕೊಟ್ಟಿದೀವಿ. ಕೊಪ್ಪಿದ ಮಗನೇ, ಕೋಟಿ ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟಾ ಮಡಗಿದ್ಯಾ ನೀನು? ಗೌಡ್ರೆ, ಜಮೀನ್ ಕೊಂಡ್ಕೊಂಡಿರೋದು ಮಂತ್ರಿಗಳು. ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ಅವನ್ ಕುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡೋಗ್ಲಿ ನೋಡೋಣ. ಗೈಸ್ ಮೊದಲು ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ದಯವಿಟ್ಟು ಈ ಸತ್ಯನ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಮ್ಕು ಮಾಡುವ ನಮಸ್ಕಾರಗಳು. ಏನಪ್ಪಾ ವಿಷಯ ಅಂದ್ರೆ, ಬಿಗ್ ಬಾಸ್ ಅನ್ನೋದು ತುಂಬಾ ಜನ ಕನ್ಸು, ತುಂಬಾ ಜನ ಜೀವನ. ನಂದು ಕನ್ಸಲ್ಲ, ಅದು ನನ್ನ ಡ್ರೀಮ್ ಬಿಗ್ ಬಾಸ್. ಸೊ
ಸೊ ಪ್ರತಿಯೊಬ್ಬರಿಗೂ ಕೈ ಮುಗ್ದಿ ಕೇಳ್ಕೊಂತೀನಿ. ಸೊ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ. तो चलिए शुरू करते हैं. ಲೋ ಗೋಪಾಲ್, ಕನ್ಸು ಅಂಡ್ ಡ್ರೀಮ್ ಎರಡು ಒಂದೇ ಗುಣ ಹೋಗ. ನೀನೇನಾದ್ರೂ ಬಿಗ್ ಬಾಸ್ ಹೋದ್ರೆ ನಮ್ಮ ಮನೆದು 100 ದಿನ ಡಿಶ್ ತೆಗ್ಸಿ ಬಿಡ್ತೀನಿ. ಬಿಗ್ ಬಾಸ್ ಒಳಗೆ ಬಾತ್ರೂಮ್ ತೊಳೆಯಕ್ಕೆ ಲಾಯಕ್ ನೀನು. ಸತ್ರನು ಹೋಗಲ್ಲ ನೀನು. ಇನ್ ಸಾಯೋವರೆಗೂ ಹೋಗಲ್ಲ. ಒಂದ್ ವೇಳೆ ಹೋದ್ರೆ ಟಿವಿನೇ ಆಫ್ ಮಾಡ್ತೀನಿ. ಬನ್ನಿ, ಆಮೇಲೆ ಫನ್ನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನಿನ್ನ ಕಾಣದೇನೆ ನಾನು ಮಣ್ಣು ಸೇರಿ ಹೋದರುನು ಮಣ್ಣ ಒಳಗು ನಿನ್ನ ನೆನಪಲೆ ಉಳಿಯುವೆನು ಗೆಳತಿ ಉಳಿಯುವೆನು. तो चलिए शुरू करते हैं. ದುಬೈ ಶೇಖ್ ಮಾಮನ ತಂಗಿ ಕಿಪ್ಪಿ ಕುಷ್ಕಾ ಬಾನು. ಇದೇನ್ ಸೊಳ್ಳೆ ಪಡ್ದೆ. ಈಗೀಗ ಅನ್ಸ್ತಾ ಇದೆ ಕೊರೋನಾ ಟೈಮ್ ಅಲ್ಲಿ ಸತ್ತವ್ರೆ ಪುಣ್ಯವಂತರು. ಈಗ ತಾನೇ ಶಿವ ಅಂತ ಎದ್ದು ಫೋನ್ ತಗೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಉಸ್ ಪಿಕ್ಚರ್ ದೇವು ತರ ಕಾಣಿಸ್ಕೊಂಡು. ನಿನ್ನ ರೇಸ್ ನೋಡಿ ನಾನು ಮಣ್ಣು ಸೇರಿ ಹೋದರೇನು, ಮಣ್ಣು ಒಳಗೆ ನಿನ್ನ ರೇಸ್ ನೋಡುವೇನು ಕಿಪ್ಪಿ ನೋಡುವೇನು. ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. 1-2 ನಿಮಿಷ ನೋಡ್ಕೊಳ್ಳಿ, ಬರ್ತೀನಿ. तो चलिए शुरू करते हैं. ನನ್ ಕೈಲಿ ಆಗಲ್ಲಮ್ಮ, ಕರ್ಕೊಂಡೋಗ್ಬಿಡು. ಬೇಗ ಬನ್ನಿ, ನಮಗೂ ಬೇರೆ ಕೆಲಸ ಇದೆ. ಇನ್ಸ್ಟಾದಲ್ಲಿ ಕೆಲಸ ಬೇರೆ ಸಿಗುತ್ತಾ? ಎಷ್ಟು ಸಂಬಳ? ಮನೆಯಲ್ಲಿ ಕೆಲಸ ಮಾಡಿ ಸಾಕಾಗಿ ಇನ್ಸ್ಟಾಗ್ರಾಮ್ ನೋಡಕ್ಕೆ ಬಂದ್ರೆ ಇಲ್ಲೂ ಕೆಲಸ ತಪ್ಪಿಲ್ಲ ನಮ್ಗೆ. ಏ ಅಪ್ಪಿ ಸುಮ್ನಿರೋ, ಅಮ್ಮ ಬರ್ತಾರೆ. ಅಕ್ಕಾರ ಜಲ್ದಿ ಬರ್ರಿ, ಹುಡುಗ ಕ್ಯಾಮ್ರಾಗೆ ಸುಸು ಮಾಡ್ಗಿಡಿ ಅನ್ನೋ. ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ದುಡ್ಗೋಸ್ಕರ ಹುಡುಗರ್ನ ಯೂಸ್ ಮಾಡ್ಕೊಳ್ಳೋ ಈ ಜನರೇಷನ್ ಅಲ್ಲಿ ನನ್ ಕಷ್ಟ ನನಗೆ ದುಡ್ಡು ಕೊಟ್ಟವಳು ನನ್ನವಳು. ಮತ್ತೆ ಕೆಪ್ಪಿಗೆ ಬಕೆಟ್ ಹಿಡಿತಿದ್ಯಾ? ಎಲ್ಲೋ ಮತ್ತೆ ದುಡ್ಡು ಬೇಕು ಅನ್ಸುತ್ತೆ, ಅದಕ್ಕೆ ಈ ಡಬ್ಬು ಬೋಸ್ಬಿಕೆ. ಲಿಫ್ಟಿಗೆ ದುಡ್ಡು ಬೇಕಾಗಿತ್ತು ಅನ್ಸುತ್ತೆ. ಕಿಪ್ಪಿಗೆ ದುಡ್ಡು ವಾಪಸ್ ಕೊಡಪ್ಪ. ಪಾಪ ಆಕೆಗೆ ದುಡ್ಡು ಕೊಟ್ಟಿದ್ದಕ್ಕೆ ಅವಳಿಗೆ ಇಟ್ಟಲ್ಲ ಆಪು ಬೋಸುಡಿಕೆ ಎಲೆ ಮುತ್ಯ.